ಸೊ ಈ ನಾರ್ಮಲ್ ಥರ್ಮೋಮೀಟರ್ಗೂ ಇದಕ್ಕೂ ಏನು ಡಿಫ್ರೆನ್ಸು? ನಾರ್ಮಲ್ ಥರ್ಮಾಮೀಟರು ಚಿಕ್ಕದಿರುತ್ತೆ, ಇಷ್ಟೊಂದು ಉದ್ದ ಇರಲ್ಲ. ಒಳಗಡೆ ಹೋಗಿ ನಮಗೆ ಟೆಂಪ್ರೇಚರ್ ತೋರಿಸ್ಲಿಕ್ಕೆ, ಒಳಗಡೆ ಟೆಂಪ್ರೇಚರ್ ಗೊತ್ತಾಗಲ್ಲ. ಒಳಗಡೆ ನಾಳೆ ನನಗೆ ಜಮ್ಮು ಕಾಶ್ಮೀರದಿಂದ ಆರ್ಡರ್ ಬಂದ್ರು ನಾನು ಕಳಿಸ್ಕೊಡ್ತೇನೆ. ಈಗ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಡಿಕಂಪೋಸ್ ಆಗಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ಕೋಳಿ ಗೊಬ್ಬರ ಬೇಗ ಆಗಿಬಿಡುತ್ತೆ. ಈಗ ಈ ವರ್ಷ ನಾವು ವಿಲ್ ಟಚ್ ಮೇಗೆ ಅಂದರೆ ವಿಲ್ ಟಚ್ ಅಬೌಟ್ 2000 tons. ನಾವು ಸ್ಟಾರ್ಟ್ ಮಾಡಿ 2 ವರ್ಷ ಆಯಿತು. ಗೊಬ್ಬರ ರೈತರಿಗೆ ಕೊಡಬೇಕಾದ್ರೆ 25 to 30% ಮಾಯಿಶ್ಚರ್ ಮಾತ್ರ ಕೊಡೋದು. ಹಾಗಾಗಿ ರೈತರು ಎನಿ ಟೈಮ್, ಇದಕ್ಕೆ ನಾವು ಯಾವುದು ಗೇಟ್ ಇಲ್ಲ, ಆಮೇಲೆ ಯಾವುದೇ ಥರ ನಿಮಗೆ ಎಂಟ್ರಿ ರೆಸ್ಟ್ರಿಕ್ಷನ್ಸ್ ಇಲ್ಲ. 12 months 24 hours ಯಾವಾಗ ಬೇಕಾದಾಗೂ ಅವ್ರು ನಮ್ಮ ಯೂನಿಟಿಗೆ ಬರ್ಬೋದು. ಅವರು ಏನೋ ಚೆಕ್ ಮಾಡ್ಬೋದು, ಈ ನಮ್ಮ ಪ್ರೊಸೆಸ್ಸು ನೋಡ್ಬೋದು. ಆಮೇಲೆ ಅವ್ರು ನಾವೀಗೇನು ಇಷ್ಟೆಲ್ಲ ಮಾತಾಡಿದ್ದೇವಲ್ಲ, ಇದು ಮಾತಾಡಿದ ನಿಜಾನ ಅಂತಲೂ ಪರೀಕ್ಷೆ ಮಾಡ್ಕೊಬೋದು. ಕೃಷಿ ಮಾಡಬೇಕು ಅಥವಾ ಗೊಬ್ಬರ ಹಾಕಬೇಕಂದ್ರೂ ಅದರಿಂದ ವಿಜ್ಞಾನ ಇದೆ, ಹಾಗೆ ಗೊಬ್ಬರ ಮಾಡಬೇಕಂದ್ರೂ ವಿಜ್ಞಾನ ಇದೆ. ಈಗ ನಾನು ಚೆನ್ನಾಗಿದೆ ಅನ್ನೋದಕ್ಕೆ ಇನ್ನೊಬ್ಬರನ್ನ ನಾನು ಡಿಗ್ರೇಡ್ ಮಾಡೋದು ಕರೆಕ್ಟ್ ಆಗಲ್ಲ. ಫ್ರೀ ಆಗಿ ಕೊಡೋಕ್ಕೂ ಅವ್ರು ತಯಾರಿದ್ದಾರೆ, ಹೌದು. ಆದರೂ ಯಾರು ತೊಗೊಂಡು ಹೋಗ್ತಾ ಇಲ್ಲ. 3 stages ಅಲ್ಲಿ ಕಂಪೋಸ್ಟಿಂಗ್ ಆಗುತ್ತೆ. ಒಂದು ಮೆಸೋಫಾಲಿಕ್ಕು, ಥರ್ಮೋಫಾಲಿಕ್ಕು, ಲಾಸ್ಟ್ ಸ್ಟೇಜ್ ಇಸ್ ಸ್ಟೆಬಿಲಿಟಿ ಆ್ಯಂಡ್ ಮ್ಯಾಚುರಿಟಿ. ನಾನಿಲ್ಲಿ ಇನ್ನೊಂದು ಕೇಳಬೇಕು ಸರ್, ಇದು ಇಲ್ಲಿ ನೀವು ಓಪನ್ ಲ್ಯಾಂಡಲ್ಲಿ ಇದೆ ಈ ರೀತಿ. ನಾರ್ಮಲಿ ನಾವು ಕಾಂಪೋಸ್ಟ್ ಅಂತ ಇದು ಮಾಡಿದಾಗ ಒಂದು ಕ್ಲೋಸ್ಡ್ ಸ್ಟ್ರಕ್ಚರ್ಸ್ ಅಲ್ಲಿ ಅಂತೆಲ್ಲ ಮಾಡೋದು ಹೆಚ್ಚು, ಇಲ್ಲ ನೆರಳಲ್ಲಿ ಮಾಡೋದು ಹೆಚ್ಚು. ಸೊ ಇದು ಹೇಗೆ? ಅದು ನೆರಳಲ್ಲಿ ಮಾಡೋದು ನಿಮಗೆ ವರ್ಮಿ ಕಂಪೋಸ್ಟ್. ಈ ಮೈಕ್ರೋಬಿಯಲ್ ಕಂಪೋಸ್ಟ್ ನಿಮಗೆ ನೆರಳಲ್ಲಿ ಮಾಡಿದರೆ ಒಳ್ಳೆ ರಿಸಲ್ಟ್, ಅಷ್ಟು ಬೇಗ ಕಂಪೋಸ್ಟಿಂಗ್ ಆಗಲ್ಲ ಮೊನ್ನೆದ್ದು. ಆಮೇಲೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಾದ್ರೆ ನೀವು ಅಷ್ಟಕ್ಕೂ ನೆರಳು ಪ್ರೊವೈಡ್ ಮಾಡೋಕ್ಕಾಗಲ್ಲ. ಸೊ ಎರಡನೇ ಇದು. ಸೊ ನೀವು ಏನು ಕಂಜಿನಲ್ ಎನ್ವೈರ್ಮೆಂಟ್ ಅಂತೀವಲ್ಲ ಫಾರ್ ಮೈಕ್ರೋಬ್ಸು, ಅದನ್ನ ಕೊಟ್ರೆ ಸಾಕು, ಅದಕ್ಕೆ ನೆರಳೇ ಬೇಕಂತಿಲ್ಲ. ಅಂದ್ರೆ ಅವುಗಳಿಗೆ ಬೇಕಾದಂತಹ ಒಂದು ವಾತಾವರಣ ನಾವು ಕ್ರಿಯೇಟ್ ಮಾಡಿಕೊಟ್ರೆ ಸಾಕು. ಸೊ ಇರ್ತವೆ. ಅವು ಡಿಕಂಪೋಸ್ ಮಾಡ್ತವೆ ಬೇಸಿಕಲಿ. ಅವು ತಾವು ಸರ್ವೈವ್ ಮಾಡಿಕೊಂಡು ತಮ್ಮ ಕಾಲನಿನ ಉದ್ರಿ ಮಾಡಿಕೊಂಡು ತಮ್ಮ ಕೆಲಸನ ಅಂದರೆ ಡಿಕಂಪೋಸಿಂಗ್ ಕೆಲಸನ ಅವು ಮಾಡ್ತವೆ. ಇದು ಕಂಪೋಸ್ಟ್ ಥರ್ಮಾಮೀಟರ್ ಅಂತ ಹೇಳಿ. ಥರ್ಮಾಮೀಟರ್, ಹೌದು. ಸೊ ಇದು ನಮಗೆ ಇಟ್ ವಿಲ್ ಗೈಡ್ ಇನ್ ವಾಟ್ ಸ್ಟೇಜ್ ದ ಕಂಪೋಸ್ಟಿಂಗ್ ಪೈಲ್ ಇದೆ ಅಂತ ಹೇಳಿ. ಸೊ ಈ ನಾರ್ಮಲ್ ಥರ್ಮಾಮೀಟರ್ಗೂ ಇದಕ್ಕೂ ಏನು ಡಿಫ್ರೆನ್ಸು? ನಾರ್ಮಲ್ ಥರ್ಮಾಮೀಟರು ಚಿಕ್ಕದಿರುತ್ತೆ, ಇಷ್ಟೊಂದು ಉದ್ದ ಇರಲ್ಲ. ಒಳಗಡೆ ಹೋಗಿ ನಮಗೆ ಟೆಂಪ್ರೇಚರ್ ತೋರಿಸ್ಲಿಕ್ಕೆ, ಒಳಗಡೆ ಟೆಂಪ್ರೇಚರ್ ಗೊತ್ತಾಗಲ್ಲ. ಒಳಗಡೆ ಈಗ ನೋಡಿ, ಈ ಪೈಲ್ ನಾವು ಮಾಡಿ ಆಲ್ಮೋಸ್ಟ್ 1 month ಆಯಿತು. 1 month? 1 month ಆಯಿತು. ಈಗ ನಾನು ನಿಮಗೆ ಇದ್ರ ಒಳಗಡೆ ಇದನ್ನ ಇನ್ಸರ್ಟ್ ಮಾಡ್ತೇನೆ. ನೋಡಿ ಟೆಂಪ್ರೇಚರ್, ನೀವು ಇಲ್ಲಿ ಹೊರಗಡೆ ಟೆಂಪ್ರೇಚರು 33 ಇದೆ. 33 ಬೆಳಗ್ಗೆ ಇನ್ನು 9 ಗಂಟೆಗೆ 33 ಇದೆ. ಈಗ ನೀವು ಅಬ್ಸರ್ವ್ ಮಾಡಿ ಟೆಂಪ್ರೇಚರ್ ಹೇಗೆ ಏರ್ತಾ ಇದೆ ಅಂತೇಳಿ. ಏರ್ತಾ ಇದೆ ಅಲ್ಲ? ಹೌದು. ಸೊ ಇದು ನಮಗೆ ಇಂಡಿಕೇಶನ್ನು ಒಳಗಡೆ ಥರ್ಮೋಫಾಲಿಕ್ ಆ್ಯಕ್ಟಿವಿಟಿ ಫುಲ್ ಫ್ಲೆಜ್ಜಲ್ಲಿ ಸ್ಟಾರ್ಟ್ ಇದೆ. ಒಳಗಡೆ ಥರ್ಮೋಫಾಲಿಕ್ ಬ್ಯಾಕ್ಟೀರಿಯಾ ಮತ್ತು ಫಂಗೈ ಕೆಲಸ ಮಾಡ್ತಾ ಇದ್ದಾವೆ. ಈವನ್ 60 ತನಕ ಹೋಯ್ತು ಈಗ. ಅದೇ 60 ಕ್ರಾಸು ಆಗುತ್ತೆ. ಸೊ ಇವಾಗ ನಾವು ಇದನ್ನ ಏನು ಮಾಡ್ತೇವೆ, ಇದು 1 week to 15 days ಈ ಟೆಂಪ್ರೇಚರಲ್ಲಿ ಒಳಗಿನ ಡಿಕಂಪೋಸ್ ಆಗಕ್ಕೆ ಬಿಟ್ಟು 15 daysಗೆ ನಾವು ಇದನ್ನು ಟರ್ನ್ ಮಾಡಿಬಿಡ್ತೇವೆ. ಓಕೆ, ಈ ನಿಮ್ಮ ಇದರಿಂದ ಕಂಪೋಸ್ಟರ್ನರಿಂದ ಓಕೆ ಟರ್ನ್ ಮಾಡಿದಾಗ ಏನಾಗುತ್ತೆ, ಇದು ಒಳಗಡೆ ಟೆಂಪ್ರೇಚರ್ ಏನು ಥರ್ಮೋಫಾಲಿಕ್ ಆಕ್ಟಿವಿಟಿ ಇರೋದು ಹೊರಗಡೆ ಬರುತ್ತೆ ಮೇಲೆ. ಇದು ಏನು ಈಗ ದೊಡ್ಡ ನಿಮ್ಗೆ ಲಮ್ಸ್ ಕಾಣ್ತಾ ಇದೆಯಲ್ಲ, ಈ ಥರ ವೈಟು, ಇದು ಒಳಗಡೆ ಹೋಗಿ ಈ ಥರ ಮೆಟೀರಿಯಲ್ ಆಗಿ ಬರುತ್ತೆ. ಬನ್ನಿ ತೋರಿಸ್ತೇನೆ. ಈ ಥರ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಕಂಪ್ಲೀಟಾಗಿ ಯಾವಾಗ ಆಗುತ್ತಂದರೆ, ಕಂಪ್ಲೀಟ್ ಪ್ರೊಸೆಸ್ ಆದಾಗ ನಿಮಗೆ ಫುಲ್ ಫೈನಲ್ ಕಂಪೋಸ್ಟು ಅಂದರೆ ಇಲ್ಲಿ ಬನ್ನಿ. ಇದು ಮಾವಿನ ಇದು ಅನ್ಸುತ್ತಲ್ಲ, ಮಾವಿನ ಕೊಟ್ಟ. ಈಗ ನಮಗೆ ಫ್ರಮ್ ಮೇ ಟು ಜೂನು ಕಂಪ್ಲೀಟ್ ಮಾವಿಂದ ಬರುತ್ತೆ ನೋಡಿ. ಈ ಹಂತಕ್ಕೆ ಬರುತ್ತೆ.
ಇದು ಎಷ್ಟು ದಿವಸದ ಟೈಮ್ನಲ್ಲಿ ನೀವು ಹೇಳಿದ್ದು? ಇದು 3 months ಬೇಕು ಇಂಥ ವೆದರಲ್ಲಿ. ಬಟ್ ಈ ಸೀಸನ್ ಅಲ್ಲಿ 3 months ಅಲ್ಲಿ ನಮಗೆ ಕಂಪ್ಲೀಟ್ ಆಗಿ ಸ್ಟೆಬಿಲೈಸ್ ಕಂಪೋಸ್ಟ್ ಆಗುತ್ತೆ. ಯಾಕಂದ್ರೆ ನನ್ನ ಹತ್ರ ಇನ್ನೊಂದು ಇಕ್ವಿಪ್ಮೆಂಟ್ ಇದೆ, ಅದರಿಂದ ನಾನು ತೋರಿಸ್ತೀನಿ ನಿಮಗೆ. ನಾವು ಯಾವಾಗ ತಿಳ್ಕೊಂತೀವಿ ಫೈನಲಿ ಇದು ಡಿಕಂಪೋಸ್ ಆಗಿದೆ ಅನ್ನಲಿಕ್ಕೆ, ಸ್ಟೆಬಿಲೈಸ್ ಆಗಿದೆ ಅನ್ನಲಿಕ್ಕೆ. ಇದು ಒಂದು pH ಮತ್ತು ಇದ್ರ ಮೀಟ್ರು, ಟೆಂಪ್ರೇಚರು, pH ಮತ್ತು ಮಾಯ್ಶ್ಚರ್ ತೋರಿಸುತ್ತೆ. ಒಂದು ಸೆಕೆಂಡ್ ಸರ್, ಇದೆಲ್ಲ ನಿಮಗೆ ಹೇಗೆ ಅಂದ್ರೆ ಇದೆಲ್ಲ ಆನ್ಲೈನಲ್ಲಿ ಸಿಗುತ್ತಾ? ಆನ್ಲೈನಲ್ಲಿ ಸಿಗುತ್ತೆ. ಓಕೆ, ಆನ್ಲೈನಲ್ಲಿ ಸಿಗುತ್ತೆ. ಈಗ ನೋಡಿ ಇದೊಂದು ಹೀಪ್ ಇದೆ. ಸೊ ಇಲ್ಲಿ ನಾನು ಇದು ಆಲ್ಮೋಸ್ಟ್ ಈಗ ನಮಗೆ ಫೈನಲ್ ಸ್ಟೇಜಲ್ಲಿ ಇದೆ. ಸೀವಿಂಗಿಗೆ ರೆಡಿ ಆಗ್ತಾ ಇದೆ, ಇನ್ನೊಂದು ಭಾಳ ದಿವಸ ಹೋಗಲ್ಲ ಇದು. ಇದು ಈ ಹೀಪು ಇದು ನಾನು ಹೇಗೆ ತಿಳ್ಕೊಬೇಕಂದ್ರೆ, ನಾವು ಹೇಗೆ ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀವಿ ಅಂದರೆ, ನೋಡಿ ಇದು pH ವ್ಯಾಲ್ಯೂ. ನಾನು ಹೀಪ್ ಮಾಡಿದಾಗ ಬೇಕಂದ್ರೆ ಅದನ್ನ pH ನಿಮ್ಗೆ ತೋರಿಸ್ತೇನೆ ಕಂಪೇರ್ ಮಾಡಲಿಕ್ಕೆ. ನೋಡಿ ಆಲ್ಮೋಸ್ಟ್ 8.1 ಇದೆ. ಹೌದು. ಸೊ ಇಟ್ ಶುಡ್ ಬಿ ಇನ್ 7.7 ಅಲ್ಲಿ ಇರಬೇಕು. 7.5-7 ಅಲ್ಲಿ ಬರಬೇಕು. ಸೊ ಇನ್ನೊಂದು ವೀಕ್ 10 days ಅಂದರೆ ಇನ್ನೊಂದು ಫರ್ದರ್ ಇನ್ನೊಂದಿಷ್ಟು ಡಿಕಂಪೋಸರ್ಸು, ಆಮೇಲೆ ಟರ್ನಿಂಗಿಗೆ ಇನ್ನೊಂದು 2 ಟರ್ನಿಂಗ್ಸ್ಗೆ ಅದು 7.5 ಬಂದ್ಬಿಡುತ್ತೆ. ಸೊ ಒನ್ಸ್ ನಿಮಗೆ ಅಷ್ಟು ಬಂದಾಗ ಇದು ಎಲ್ಲ ಕಳ್ತಿದೆ. ರೆಡಿ ಆಗಿದೆ. ಹೌದು. ಈಗ ಇದನ್ನೇ ನಾನು pH ನಿಮ್ಗೆ ಅಲ್ಲಿ ತೋರಿಸಿದಾಗ, ವೇಸ್ಟ್ ಅಲ್ಲಿ ತೋರಿಸಿದಾಗ pH ನಿಮಗೆ ಇಟ್ ವಿಲ್ ಬಿ ಲೆಸ್ ದೆನ್ 5 ಇರುತ್ತೆ. ಪ್ರೊಸೆಸ್ ಸ್ಟಾರ್ಟ್ ಆದಾಗ ಇಟ್ ವಿಲ್ ಬಿ ಲೆಸ್ ದೆನ್ 5.5 ಹೀಗಿರುತ್ತೆ. ಬಟ್ pH ಸ್ಟೆಬಿಲೈಸ್ ಆಗೋದು ಓನ್ಲಿ ಆಫ್ಟರ್ ಸ್ಟೆಬಿಲೈಸೇಷನ್ ಆಫ್ ಕಂಪೋಸ್ಟ್. ಬಟ್ ಇದು ನಾರ್ಮಲ್ ಆಗಿ ಈಗ ನಾವು ಗೊಬ್ಬರ ತಯಾರಿಕೆ ಅಂತ ಇದು ಮಾಡಿದಾಗ, ಗೊಬ್ಬರ ತಯಾರಿಕೆಯಲ್ಲಿ ಇದು ನೀವು ಕಂಟಿನ್ಯೂಸ್ ಆಗಿ ನೀವು ನೋಡ್ಬಿಟ್ಟು ತೆಗಿತೀರಾ? ಹೌದೌದು, ಇದೆಲ್ಲ ಮಾನಿಟರ್ ಮಾಡ್ತಾ ಇರ್ತೀವಿ. ಹೌದೌದು, 2 ಡಿವೈಸ್ ನಮ್ಗೆ ಏಡ್ ಆಗುತ್ತೆ ಮಾನಿಟರ್ ಮಾಡಲಿಕ್ಕೆ. ಪ್ಲಸ್ ಈವನ್ ನಮ್ಮ ಎಕ್ಸ್ಪೀರಿಯನ್ಸು ನಮಗೆ ಗೊತ್ತು. ಈಗ ಇದು ಪೈಲ್ ಮಾಡಿ ಎಷ್ಟು ದಿನ ಆಯಿತು, ಇದಕ್ಕೆ ನಾವು ಏನೇನು ಸೇರಿಸಿದ್ದೇವೆ. ಈಗ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ, ಒಂದು ಪೈಲಿಗೆ ನಾವು ಫ್ರೂಟ್ಸು ವೆಜಿಟೇಬಲ್ಸ್ ಕಡಿಮೆ ಇದೆ ಅಂದಾಗ ಕೋಳಿ ಗೊಬ್ಬರನ ಸೇರಿಸ್ತೀವಿ. ಕೋಳಿ ಗೊಬ್ಬರ ಈಸ್ ಮೋರ್ ಇನ್ ನೈಟ್ರೋಜನ್. ಸೊ ಟು ಬ್ಯಾಲೆನ್ಸ್ ದಟ್ ಕಾರ್ಬನ್ ಟು ನೈಟ್ರೋಜನ್ ಅದನ್ನ ಮಾಡೋಕ್ಕೆ ಕೋಳಿ ಗೊಬ್ಬರ ಜಾಸ್ತಿ ಸೇರಿಸ್ತೇವೆ. ಸೊ ಈಗ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸು ಡಿಕಂಪೋಸ್ ಆಗಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ಕೋಳಿ ಗೊಬ್ಬರ ಬೇಗ ಆಗಿಬಿಡುತ್ತೆ. ಸೊ ಹೀಪಲ್ಲಿ ಅದು ಜಾಸ್ತಿ ಇದಲ್ಲ, ನಾವು ಗೊತ್ತಾಗುತ್ತೆ ಈ ಹೀಪಲ್ಲಿ ನಾವು ಈ ಮೆಟೀರಿಯಲ್ ಹಾಕಿದ್ದೇವೆ. ಸೊ ದಿಸ್ ಪ್ರೊಸೆಸ್ ಜಾಸ್ತಿ ಫಾಸ್ಟ್ ಆಗ್ತಾ ಇದೆ ಅಂತ. ಸೊ ಇಲ್ಲಿಂದ ನಿಮಗೆ ಕೊನೆ ಹಂತ ಬರುವಂಥದ್ದು ನಿಮಗೆ ಸೀವಿಂಗ್. ಹೌದು. ಲಾಸ್ಟ್ ಪ್ರೊಸೆಸ್ ಇದೆಲ್ಲ ಆಯಿತು, ಕರೆಕ್ಟ್ ಸ್ಟೆಬಿಲೈಸ್ ಕಂಪೋಸ್ಟ್ ನಿಮ್ಗೆ ರೆಡಿ ಆಗಿದೆ. ಹೀಪಲ್ಲಿ pH ಕರೆಕ್ಟ್ ತೋರಿಸ್ತಾ ಇದೆ, ಮಾಯ್ಶ್ಚರು ನಾಟ್ ಮೋರ್ ದೆನ್ 30 ತೋರಿಸ್ತಾ ಇದೆ ಅಂದಾಗ ನಾವು ವಿ ಟೇಕ್ ಇಟ್ ಫಾರ್ ಸೀವಿಂಗ್. ಸೊ ಈಗ ನಾನು ಆವಾಗಲೇ ಹೇಳಿದಂತೆ, ನೀವು ಹೇಳಿದಂತೆ, ಈ ನಿಮ್ಮ ಬೆಡ್ಡಲ್ಲಿ ಬೇಸ್ ಮೆಟೀರಿಯಲ್ನೊಟ್ಟಿಗೆ ಇನ್ನೂ ಕೂಡ ಕೋಳಿ ಗೊಬ್ಬರ, ಕುರಿ ಗೊಬ್ಬರ, ಹೌದು, ಫಿಶ್ ಅಮಿನೋ ಆಸಿಡ್, ಅದು ಯಾವಾಗ ಆ್ಯಡ್ ಮಾಡುವಂಥದ್ದು? ಫಿಶ್ ಅಮಿನೋ ಆಸಿಡ್ ಪೋಸ್ಟ್ ಕಂಪೋಸ್ಟಿಂಗು. ಈಗ ಸೀವಿಂಗ್ ಆದ ನಂತರ ಈಗ ಬಯೋಚಾರು ಸೀವಿಂಗ್ ಆದ ನಂತರ. ಕಲ್ಚರ್ಸು ಒಂದು ವೇಸ್ಟ್ ಡಿಕಂಪೋಸರ್ಸು, ಸರ್ಟನ್ ಮೈಕ್ರೋಬಲ್ ಸ್ಟ್ರೇನು ನಾವು ಡಿಕಂಪೋಸ್ ಆಗಕ್ಕೂ ಯೂಸ್ ಮಾಡ್ತೇವೆ. ಆಮೇಲೆ ಪೋಸ್ಟ್ ಸೀವಿಂಗು ಅಂದರೆ ಪೋಸ್ಟ್ ಕಂಪೋಸ್ಟ್ ಆಗಿ ಎನ್ರಿಚ್ಮೆಂಟ್ ಪಾರ್ಟಲ್ಲೂ ನಾವು ಆ್ಯಡ್ ಮಾಡ್ತೀವಿ. ಹೌದು. ಸೊ ಅದೆಲ್ಲ ಆಗ್ಬಿಟ್ಟು ನಮಗೆ ಬ್ಯಾಗ್ ಆಗ್ಬಿಟ್ಟು ನಮ್ಮ ರೈತರಿಗೆ ಬ್ಯಾಗಲ್ಲೂ ಹೋಗುತ್ತೆ, ಲೂಸಲ್ಲೂ ನಾವು ಕೊಡ್ತೀವಿ. ಯಾಕೆ ರೈತರಿಗೆ ಏನಾಗುತ್ತೆ, ಲೂಸಲ್ಲಿ ಕೊಟ್ಟರೆ ದುಡ್ಡು ಉಳಿಯುತ್ತೆ. ಬ್ಯಾಗ್ ಕಾಸ್ಟ್ ಅವ್ರಿಗೆ ಹೇಗಾದ್ರೂ ಹೋಗಿ ಹೊಲಕ್ಕೆ ಹಾಕೋದಲ್ಲ, ಬ್ಯಾಗ್ ಉಚ್ಚಿಬಿಟ್ಟೆ ಹಾಕ್ಬೇಕಲ್ಲ ಅವರು. ಹೌದು. ಯಾರಿಗೆ ಅನುಕೂಲ ಇದೆ ಡೈರೆಕ್ಟ್ ಆಗಿ ಅವ್ರು ಹಾಕೊಳ್ಳುವಂಥದ್ದು, ಅವರು ಲೂಸಲ್ಲೇ ಒಯ್ತಾರೆ. ಅಂಡ್ ಈವನ್ ಈಗ ನಿಮಗೆ ಯುದ್ಧ ಆಗ್ತಿರೋದ್ರಿಂದ ಬ್ಯಾಗಿನ ರೇಟು ಕೂಡ ಜಾಸ್ತಿ ಆಗಿದೆ. ಹೌದು, ಎಲ್ಲ ರೇಟು ಜಾಸ್ತಿ ಆಗಿದೆ, ಬರೀ ಬ್ಯಾಗ್ ಅಷ್ಟೇ ಅಲ್ಲ, ಪೆಟ್ರೋಲಿಯಂ ಪ್ರಾಡಕ್ಟ್ ಆಗಿರೋದ್ರಿಂದ. ಹೌದು, ಎಕ್ಸಾಕ್ಟ್ಲಿ. ಹೌದು, ಬಹಳ ಜಾಸ್ತಿ ಆಗಿದೆ. ಸೊ ಎನಿವೆ, ನಾವು ಈಗ ಫೈನಲ್ ಪ್ರಾಡಕ್ಟ್ ಅನ್ನು ಒಂದ್ಸರಿ ನೀವು ತೋರಿಸಿದ್ರೆ ಅದು ಒಂದು ಹೆಲ್ಪ್ ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಬನ್ನಿ ಫೈನಲ್ ಪ್ರಾಡಕ್ಟು ನನ್ನ ಹತ್ರ ಈಗ ಸೀವ್ ಆಗಿದ್ದು ಭಾಳ ಇಲ್ಲ, ಬಟ್ ಎಷ್ಟು ಪಾಸಿಬಲ್ ಇದೆ ನಾನು ತೋರಿಸ್ತೇನೆ. ಬಟ್ ಯಾರೇ ನಮ್ಮ ರೈತರು, ಯಾಕಂದ್ರೆ ನಾವು ಹೇಗಂದ್ರೆ ವಿ ಸೀವ್ ಅಗೇನ್ಸ್ಟ್ ಆರ್ಡರು. ಕೆಲವೊಂದ್ಸಲ ರೈತರೇ ಬಂದ್ಬಿಟ್ಟು ಅವರೇ ಇಲ್ಲಿ ಕುಂತು ಸೀವ್ ಮಾಡಿಸ್ಕೊಂಡು ತಮ್ಗೆ ಯಾವ ವಿಂಡ್ರೋ ನೋಡಿ ಸ್ಯಾಟಿಸ್ಫೈ ಆಗಿ, ಇಲ್ಲ ನನಗೆ ಇದೇ ವಿಂಡ್ರೋದ್ ಮೆಟೀರಿಯಲ್ ಬೇಕಂತ ಸೀವ್ ಮಾಡಿಸ್ಕೊಂಡು ಹೋಗ್ತಾರೆ. ಹೀಗಾಗಿ ನಾವು ಅಗೇನ್ಸ್ಟ್ ಆರ್ಡರ್ ಸೀವ್ ಮಾಡೋದು, ನಾವು ಸೀವ್ ಮಾಡಿ ಇಡಲ್ಲ. ಓಕೆ.
ಸೊ ಅಂದ್ರೆ ಅಲ್ಲೇ ಇದ್ರೂ ಇನ್ನೊಂದು ಹಂತದಲ್ಲಿ ಕಳೀತಾ ಇರುತ್ತದು. ಏನೂ ಇಲ್ಲ, ಅದು ಫರ್ದರ್ ಕಳೆಯಲ್ಲ. ಒನ್ಸ್ ಇಫ್ ಇಟ್ ಇಸ್ ದ ಥರ್ಡ್ ಫೇಸಲ್ಲಿ ಬಂತು ಅಂತ ತಿಳ್ಕೊಳ್ಳಿ, ದಟ್ ಇಸ್ ಸ್ಟೆಬಿಲಿಟಿ ಆ್ಯಂಡ್ ಮ್ಯಾಚುರಿಟಿ ಸ್ಟೇಜು, ಪೋಸ್ಟ್ ಅದು ಕಳೆಯಲ್ಲ. ಪ್ರೊಡಕ್ಷನ್ನು ಆಸ್ ಆಫ್ ನೌ ಎಷ್ಟಿದೆ, ಹಾಂ, ಮತ್ತೆ ಮುಂದಿನ ಟಾರ್ಗೆಟ್ ಏನು? ಈಗ ಈ ವರ್ಷ ನಾವು ವಿಲ್ ಟಚ್ ಮೇಗೆ ಅಂದರೆ ವಿಲ್ ಟಚ್ ಅಬೌಟ್ 2000 ಟನ್ಸು. ನಾವು ಸ್ಟಾರ್ಟ್ ಮಾಡಿ 2 ವರ್ಷ ಆಯಿತು, ಡೈರಿ ಸ್ಟಾರ್ಟ್ ಮಾಡಿ 11 ವರ್ಷ ಆಯಿತು. ಬಟ್ ಈ ಉದ್ಯಮದಲ್ಲಿ, ಗೊಬ್ಬರ ಉದ್ಯಮದಲ್ಲಿ ಬಂದು 2 ವರ್ಷ ಆಯಿತು. ಸೊ ಈ ವರ್ಷ ನಾವು ಒಂದು 2000 ಟನ್ವರೆಗೂ ಮೇ ಜೂನ್ ಸೀಸನ್ಗೆ ಟಚ್ ಆಗ್ತೇವೆ. ಓಕೆ. ಬಟ್ ಫರ್ದರ್ ಹಾಗೆ ನಮಗೂ ಇದು ಹೊಸ ಉದ್ಯಮ ಆಗಿದ್ದರಿಂದ ಭಾಳಷ್ಟು ವಿಷಯ ಗೊತ್ತಿರಲಾರ್ದ್ರಿಂದ ನಮಗೆ ಸ್ವಲ್ಪ ಟೈಮ್ ತೊಗೊಂತು ಕಲೀಲಿಕ್ಕೆ. ಆಮೇಲೆ ಏನು ರೈಟ್ ವೇ ಆಫ್ ಡೂಯಿಂಗ್ ಇಟ್ ಅನ್ನೋದು ಸ್ವಲ್ಪ ಟೈಮ್ ತೊಗೊಂತು. ಸೊ ನೆಕ್ಸ್ಟ್ ಇಯರ್ ನಾವು ವಿ ಆರ್ ಟಾರ್ಗೆಟಿಂಗ್ ಅಬೌಟ್ 10,000 ಟನ್ಸು ನೆಕ್ಸ್ಟ್ ಇಯರ್. ಹೌದು. ಸೊ ಸೂಪರ್ ಸರ್. ಈಗ ನಮ್ಮ ಫೈನಲ್ ಪ್ರಾಡಕ್ಟ್ ಸಣ್ಣದಾಗಿ ತೋರಿಸ್ಬೋದಾ? ಬನ್ನಿ, ಸ್ವಲ್ಪ ಇದೆ. ನಾನು ನಿನ್ನೆ ಒಬ್ರು ಕಳಿಸಿದ್ವಿ ಗೊಬ್ಬರನ, ಅದರಲ್ಲಿ ಸ್ವಲ್ಪ ಭಾಳ ಜಾಸ್ತಿ ಏನಿಲ್ಲ. ಅಲ್ಲ, ಈಗ ನಿಮ್ಮ ಇವತ್ತೇನಾದ್ರು ಆರ್ಡರ್ ಇದೆಯಾ? ಇಲ್ಲ, ಇವತ್ತು ಆರ್ಡರ್ ಇಲ್ಲ. ಇವತ್ತು ಸ್ವಲ್ಪ ನಮ್ಮದು ಅಗ್ರಿಕಲ್ಚರ್ ಕೆಲಸ ಇದೆ ನಮ್ಮ ಡೈರಿಗೆ ಸಂಬಂಧಪಟ್ಟಾಗೆ. ಸೊ ನಾವು ಅದನ್ನು ಮಾಡ್ಕೊತಾ ಇದ್ದೀವಿ ಇವತ್ತು. ಇದು ನಿಮ್ಮ ಫೈನಲ್ ಪ್ರಾಡಕ್ಟ್? ಹೌದು. ಬಟ್ ಇದಕ್ಕಿನ್ನೂ ಈ ನೀವು ಹೇಳಿದಂತೆ ಎನ್ರಿಚ್ಮೆಂಟ್ ಏನು ಮಾಡಿ, ಎನ್ರಿಚ್ಮೆಂಟ್ ಇನ್ನೂ ಏನು ಆ್ಯಡ್ ಆಗಿಲ್ಲ. ಇದು ಸೀವಿಂಗ್ ಇಂದ ಬಂದಿರುವಂಥದ್ದು? ಹೌದು, ಇದು ನಮ್ಮ ಸೀವರು. ಸೊ ಸೀವರ್ ಇಂದ ಇಲ್ಲಿಗೆ ಬಂದಿದೆ, ಈ ಪ್ರಾಡಕ್ಟ್ ಇಲ್ಲಿದೆ ಹೀಗೆ. ಸರ್, ಈ ಹಂತದಲ್ಲಿ ನಿಮ್ಮ ಈ ಫೈನಲ್ ಪ್ರಾಡಕ್ಟ್ ಏನಿದೆಯಲ್ಲ, ಅದ್ರದ್ದು ನಾವು pH ನೋಡ್ಬೋದಾ? ಆಫ್ಕೋರ್ಸ್ ನೋಡ್ಬೋದು, ಆಫ್ಕೋರ್ಸ್ ನೋಡಿ. ಯಾಕಂದ್ರೆ ಅದನ್ನೇ ನಾವು ರೈತರಿಗೆ ಅಥವಾ ಯಾರಿಗೆ ಬಂದವ್ರಿಗೆ 2 ಎಕ್ವಿಪ್ಮೆಂಟ್ ಅವ್ರ ಹತ್ರನೇ ಕೊಡ್ತೇವೆ. ಪ್ಲಸ್ ಅವ್ರಿಗೆ ನೀವೇ ಟೆಸ್ಟ್ ಮಾಡ್ಕೊಳ್ಳಿ, ಬೇರೆ ಎಲ್ಲ ಟೆಸ್ಟ್ ಬನ್ನಿ ನಾನು ತೋರಿಸ್ತೇನೆ. ಇದು ನಿಮ್ಮ ಫೈನಲ್ ಪ್ರಾಡಕ್ಟ್ ಬಿದ್ದಿರೋಂಥದ್ದು. ಇದರಲ್ಲಿ ನೋಡಿ, ಈಗ pH ಇದು ಹಾಕ್ತಾ ಇದ್ದೇನೆ, 7.4. ಓಕೆ. ನಾರ್ಮಲಿ 6.5 ಇಂದ 7.5. ಓಕೆ. ಇದು FCO ಗೈಡ್ಲೈನ್ ಪ್ರಕಾರ ನಿಮಗೆ ಮಾಯಿಶ್ಚರು 42%. ಮಾಯಿಶ್ಚರ್ 42% ಇದೆ. ಅಂದರೆ ಇನಿಷಿಯಲ್ ಲಾಸ್ಟ್ ಸ್ಟೇಜಲ್ಲಿ ಅದು ಸ್ವಲ್ಪ ನಾವು ಏನು ಮೈಕ್ರೋಬಿಯಲ್ ಕನ್ಸೋರ್ಷಿಯಂ ಸ್ಪ್ರೇ ಮಾಡಿರ್ತೀವಲ್ಲ, ಅದು ತೆಳಗಡೆ ಉಳ್ಕೊಂಡಿರೋದ್ರಿಂದ ಮಾಯಿಶ್ಚರ್ ಜಾಸ್ತಿ ತೋರಿಸುತ್ತೆ. ಬಟ್ ನಾವು ಗೊಬ್ಬರ ರೈತರಿಗೆ ಕೊಡಬೇಕಾದ್ರೆ 25 to 30% ಮಾಯಿಶ್ಚರ್ ಮಾತ್ರ ಕೊಡೋದು. ಅದಕ್ಕಿಂತ ಜಾಸ್ತಿ ಮಾಯಿಶ್ಚರ್ ನಾವು ಕೊಡೋಲ್ಲ. ಈಗ ರೈತರು ಲಾಸ್ ಆಗಿಬಿಡುತ್ತೆ, ಅದು ಸುಮ್ಮನೆ ಅವರು ನೀರು ತೊಗೊಂಡು ಹೋದಾಗ. ಹೌದು. ಸೊ ಅಲ್ಟಿಮೇಟ್ಲಿ ವೀಕ್ಷಕರೇ, ನೀವಿಲ್ಲಿ ನೋಡ್ಬೋದು ಫೈನಲ್ ಪ್ರಾಡಕ್ಟಿಂದು ಕೆಲವು ಡಾಟಾಗಳನ್ನ ನಾನು ನಿಮ್ಮ ಮುಂದೆ ಇಟ್ಟೆ. ಈವನ್ ಪ್ರೊಡಕ್ಷನ್ ಟೈಮಲ್ಲೂ ಕೂಡ ಎಷ್ಟೋ ರೈತರನ್ನ ಈ ಭಾಗದಲ್ಲಿ ಭೇಟಿಯಾದಾಗ ಕೆಲವರು ಭೂಭಾಗ್ಯ ಆರ್ಗ್ಯಾನಿಕ್ಸ್ ಬಗ್ಗೆ ಮಾತಾಡಿದರು. ಗೊಬ್ಬರ ಒಂದು ಚಲೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಆ ಒಂದು ಹಂತದಲ್ಲಿ ಇವತ್ತು ನಾನು ಸಚಿನ್ ಸರ್ ಅವ್ರನ್ನ ಭೇಟಿಯಾದೆ. ತುಂಬ ಖುಷಿಯಾಗುತ್ತೆ. ಏನು ಅಂತ ಹೇಳಿದ್ರೆ, ಯಾರು ಅವರ ಪ್ರೊಡಕ್ಷನ್ ಯೂನಿಟಲ್ಲಿ ಹೇಗೆ ತಯಾರಿಸ್ತಾರೆ, ಏನೇನು ಅಂಥೇಳಿ ಎಲ್ಲದನ್ನು ಕುಲ್ಲವಾಗಿ ಹೇಳೋವಂಥದ್ದು ತುಂಬ ಕಮ್ಮಿ. ಅಂಥದ್ರಲ್ಲಿ ಅವರು ಎಲ್ಲ ವಿಚಾರಗಳನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಸರ್, ಈ ಹಂತದಲ್ಲಿ ನಾನು ನಿಮಗೆ ಏನು ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಭೇಟಿ ರೈತರದ್ದು ನಿರಂತರವಾಗಿ ನಡೀತಾ ಇರುತ್ತೆ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ, ಇವತ್ತು ನಾನು ಗೊಬ್ಬರ ತಯಾರಿಕೆಯನ್ನು ನಾನು ನೋಡಿದ್ದೀನಿ, ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಕೆಲವು ರೈತರು, ಯಾರು ಒಬ್ಬ ರೈತರು ನಿಮ್ಮ ಇದನ್ನ ಯೂಸ್ ಮಾಡ್ತಿದ್ದಾರೆ ಅನ್ನೋದು ಅಂತ ಹೇಳಿದ್ರೆ, ಅವ್ರ ಹತ್ರ ನಾನು ಅವರ ಒಂದು ಅನುಭವವನ್ನು ಪಡಿತೀನಿ. ಅವರು ಪ್ಲಸ್ಸು ಅಥವಾ ಮೈನಸ್ಸು ಏನೇ ಹೇಳಿದ್ರು ಕೂಡ ನಾನು ಅದನ್ನು ನಮ್ಮ ಚಾನಲಲ್ಲಿ ಹಾಕ್ತೀನಿ. ಪ್ಲೀಸ್ ಹಾಕಿ. ನೀವು ನೋಡಿ, ಈಗ ಅವರು ಈಗ ಒಳ್ಳೆ ನಾವು ನಮ್ಮ ಪ್ರಾಡಕ್ಟ್ ಅಂತ ಒಳ್ಳೇದನ್ನೇ ಹೇಳ್ತೇವೆ. ಅದು ನಮ್ಮಿಂದ ತೊಗೊಂಡು ಹೋದವರು ಅದರದ್ದು ಪ್ರೋಸು ಕಾನ್ಸು ಅಥವಾ ಅದ್ರ ಒಳ್ಳೆತನ ಅದ್ರ ಕೆಟ್ಟದ್ದು ಎರಡೂ ಹೇಳ್ತಾರೆ. ಆ ಒಳ್ಳೇದ್ಲಿಂತ್ರ ನಾವು ಅದನ್ನ ಇಂಪ್ರೂವ್ ಮಾಡ್ಕೋಬಹುದು, ಇನ್ನೂ ಒಳ್ಳೇದು ಮಾಡ್ಬೋದು. ಅಲ್ಲಿ ಸ್ಕೋಪ್ ಇರುತ್ತೆ. ಕೆಟ್ಟದ್ಲಿಂತ್ರ ನಾವು ಕಲಿತು ಅದನ್ನ ಸರಿ ಮಾಡ್ಕೋಬಹುದು. ಆಮೇಲೆ ಇನ್ನೊಂದು ಈ ಹಂತದಲ್ಲಿ ಮತ್ತೊಂದು ಕೇಳಬೇಕು. ಈಗ ನೀವು ಇಲ್ಲಿಂದ ನೀವು ಏನು ಕಳಿಸ್ತಿರಲ್ಲ, ಅಂದ್ರೆ ನಿಮ್ಮ ಗೊಬ್ಬರವೇನು ರೈತರನ್ನ ತಲುಪ್ತಾ ಇದೆ ಆಸ್ ಆಫ್ ನೌ, ಎಷ್ಟು ದೂರದವರೆಗೂ ಕೂಡ ನೀವು ತಲುಪಿಸ್ತಾ ಇದ್ದೀರಾ? ನಮ್ದು ಯಾಕಂದ್ರೆ ಹೊಸ ರೈತರಿಗೆ ಬಹುಶಃ ಇದು ಹೆಲ್ಪ್ ಆಗುತ್ತೆ. ಪ್ರೈಸ್ ನ ಕೇಳ್ತೀನಿ, ಯಾಕಂದ್ರೆ ನನ್ನ ನಾರ್ಮಲಿ ನಾವು ಯೂಟ್ಯೂಬ್ಗಳಲ್ಲಿ ಪ್ರೈಸ್ ಅನ್ನ ಕೇಳಲ್ಲ. ಯಾಕಂದ್ರೆ ಇವತ್ತು ವಿಡಿಯೋ ಅಪ್ಲೋಡ್ ಆಗಿರುತ್ತೆ, ಇನ್ನೊಂದು 5 ವರ್ಷ ಆದ್ಮೇಲೂ ಅದೇ ಪ್ರೈಸ್ಗೆ ಕೇಳುವಂತ ಒಂದು ಪ್ರಮೇಯ ಬರುತ್ತೆ. ಸೊ ಅದಕ್ಕೋಸ್ಕರ ನೀವು ಇವತ್ತು ನಾನು ಪ್ರೈಸ್ ಕೇಳ್ತೀನಿ, ಈ ಪ್ರೈಸ್ ಇವತ್ತಿನ ರೇಟ್ ಏನಿದೆ ಅದನ್ನ ಹೇಳಿ, ಜೊತೆಗೆ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅದನ್ನು ಹೇಳಿ. ಸೊ ದಟ್ ರೈತರು ನಿಮ್ಮನ್ನ ಭೇಟಿ ಆಗೋದಾಗ್ಲಿ
ಅಥವಾ ಇಲ್ಲಿ ಕಾಂಟ್ಯಾಕ್ಟ್ ಮಾಡೋದಾಗ್ಲಿ ಅಥವಾ ನಿಮ್ಮ ಖುದ್ದಾಗಿ ಭೇಟಿ ಮಾಡೋದಾದ್ರೆ ಹೇಗೆ, ಇದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಟ್ರೆ ಇನ್ನಷ್ಟು ಜನರಿಗೆ ಅದು ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶ ನಂದು. ಒಂದು ನಮ್ಮ ಗೊಬ್ಬರ ಎಲ್ಲ ಬೆಳೆಗಳಿಗೂ ಹಾಕಿದ್ರೂ ಒಳ್ಳೆ ರಿಸಲ್ಟ್ ಬರುತ್ತೆ. ಆದರೂ ಇದನ್ನ ಜಾಸ್ತಿ ತೊಗೊತಾ ಇರೋರು ಅಡಿಕೆ ಬೆಳೆಗಾರರು ಮತ್ತು ಕಬ್ಬು ಬೆಳೆಗಾರರು. ಅಡಿಕೆ ಬೆಳೆಗಾರಲ್ಲಿ ಇದು ಅಪ್ ಟು ತುಮಕೂರು, ಅರಸೀಕೆರೆ, ದಾವಣಗೆರೆ, ಸಿರಸಿ, ಸಿದ್ದಾಪುರ ಇಲ್ಲಿವರೆಗೂ ಹೋಗಿದೆ. ಆಮೇಲೆ ಕಬ್ಬಿನ ಇದರಲ್ಲಿ ನಮಗೆ ಗೋಕಾಕು, ಮೂಡಲಗಿ, ಜಮಖಂಡಿ, ಅಥಣಿ ಸುಮಾರು ಒಂದು 200-250 ಕಿಲೋಮೀಟರ್ 400 ಕಿಲೋಮೀಟರ್ವರೆಗೂ ಹೋಗಿದೆ. ಓಕೆ. ಬಟ್ ನಾವು ಏನು ನಮ್ಮ ರಿಸ್ಟ್ರಿಕ್ಷನ್ಸ್ ಹಾಕೊಟ್ಟಿಲ್ಲ, ನಾವು ಇಷ್ಟರಲ್ಲೇ ಕೊಡಬೇಕು ಅಂತೇಳಿ. ನಾಳೆ ನನಗೆ ಜಮ್ಮು ಕಾಶ್ಮೀರದಿಂದ ಆರ್ಡರ್ ಬಂದರೂ ನಾನು ಕಳಿಸ್ಕೊಡ್ತೀನಿ. ಓಕೆ. ಇತ್ತಾಗ ಕನ್ಯಾಕುಮಾರಿಯಿಂದ ಆರ್ಡರ್ ಬಂದರೂ ಕಳಿಸ್ಕೊಡ್ತೀನಿ. ನಾವು ಪ್ಯಾನ್ ಇಂಡಿಯಾ ಪ್ರೆಸೆನ್ಸ್ ಇರಬೇಕು ಅನ್ನೋದು ನಂದು ಒಂದು ಕನಸು, ವೈಯಕ್ತಿಕವಾಗಿರೋ ಕನಸು. ನಾ ಅದ್ರ ಟುವರ್ಡ್ಸ್ ಅದರಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಅದು ಸಾಕಾರ ಆಗ್ಲಿ ಅಂತ ಹೇಳಿ ನನ್ನ ಪರಿಶ್ರಮನ ಅಥವಾ ನನ್ನ ಸುತ್ತಮುತ್ತ ಇರೋ ಇದನ್ನ ನಾನು ಕೇಳ್ಕೊತೇನೆ. ಆಮೇಲೆ ಸೆಕೆಂಡು ನನ್ನ ಕಾಂಟ್ಯಾಕ್ಟ್ ನಂಬರು ನಾನು ನಿಮಗೆ ಪರ್ಸನಲಿ ಶೇರ್ ಮಾಡ್ತೇನೆ, ನೀವು ಇದರಲ್ಲಿ ಹಾಕ್ಬೋದು ನಿಮ್ಮ ಚಾನಲಲ್ಲಿ. ಬಟ್ ಒಂದೇ ರಿಕ್ವೆಸ್ಟ್ ಅಂದರೆ ದಯವಿಟ್ಟು 10 ಗಂಟೆ ನಂತರ 5 ಗಂಟೆ ಒಳಗಡೆನೆ ಫೋನ್ ಮಾಡಿ. ಅದ್ರ ಮುಂಚೆನೂ ಮಾಡಬೇಡಿ, ಅದ್ರ ನಂತರನೂ ಮಾಡಬೇಡಿ. ಯಾಕಂದರೆ ನಂದು ನೀವು ನೋಡಿರ್ಬೋದು, ನಾನು ಭಾಳಷ್ಟು ಜೀವಿಗಳೊಟ್ಟಿಗೆ ಕಾಲ ಕಳೆಯುವಂಥ ಮನುಷ್ಯ. ನನ್ನ ಡಾಗ್ಸ್ ಇದ್ದಾವೆ, ಆಮೇಲೆ ಆಕಳು ಕರುಗಳು ಅದೆಲ್ಲ. ಸೊ ಬೆಳಗ್ಗೆ ನಾನು ಅದರೊಟ್ಟಿಗೆ, ಆಮೇಲೆ ಸಾಯಂಕಾಲ ಎಲ್ಲ ಅದರೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ತೇನೆ. ಆಮೇಲೆ ಇನ್ನೊಂದು ನಮ್ಮ ಲೊಕೇಶನ್ನು, ನಾನು ಲೊಕೇಶನ್ ಸಹ ನಿಮಗೆ ಜಿಯೋಗ್ರಫಿಕ್ ಲೊಕೇಶನ್ ಸಹ ಶೇರ್ ಮಾಡ್ತೇನೆ. ಡೈರೆಕ್ಟಾಗಿ ರೈತರು ಎನಿ ಟೈಮ್, ಇದಕ್ಕೆ ನಾವು ಯಾವುದೂ ಗೇಟ್ ಇಲ್ಲ, ಆಮೇಲೆ ಯಾವುದೇ ಥರ ನಿಮಗೆ ಎಂಟ್ರಿ ರಿಸ್ಟ್ರಿಕ್ಷನ್ಸ್ ಇಲ್ಲ. 12 ಮಂತ್ಸು 24 hours ಯಾವಾಗ ಬೇಕಾದಾಗೂ ಅವ್ರು ನಮ್ಮ ಯೂನಿಟಿಗೆ ಬರ್ಬೋದು. ಅವರು ಏನೋ ಚೆಕ್ ಮಾಡ್ಬೋದು, ಈ ನಮ್ಮ ಪ್ರೊಸೆಸ್ಸು ನೋಡ್ಬೋದು. ಆಮೇಲೆ ಅವ್ರು ನಾವೀಗೇನು ಇಷ್ಟೆಲ್ಲ ಮಾತಾಡಿದ್ದೇವಲ್ಲ, ಇದು ಮಾತಾಡಿದ ನಿಜಾನ ಅಂತಲೂ ಪರೀಕ್ಷೆ ಮಾಡ್ಕೋಬೋದು. ಸೊ ಈ ಹಂತದಲ್ಲಿ ಕೊನೆಯದಾಗಿ ಕೇಳೋವಂಥದ್ದು ಪ್ರೈಸ್ ಅದೇ. ಈಗ ನಮ್ಮ ಹತ್ರ ನೋಡಿ, ಒಂದು ಪ್ರೈಸ್ ಎದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದರೆ ಲಾಜಿಸ್ಟಿಕ್ ಕಾಸ್ಟು. ಲಾಜಿಸ್ಟಿಕ್ಸ್ ನಾವು ತೆಗೆದುಬಿಟ್ರೆ ಪ್ಲೇನ್ ಕಂಪೋಸ್ಟ್ ನಾವು ಕೊಡ್ತಾ ಇರೋದು 10 ರೂಪಾಯಿಗೆ ವಿತ್ ಟ್ರಾನ್ಸ್ಪೋರ್ಟೇಷನ್ ಆರ್ ವಿತೌಟ್ ಟ್ರಾನ್ಸ್ಪೋರ್ಟೇಷನ್ ಪರ್ kg. ಓಕೆ. ಅಂದರೆ 10,000 ರೂಪಾಯಿ ಟನ್ನು. ಆಮೇಲೆ ಎನ್ರಿಚ್ ಕಂಪೋಸ್ಟ್ ನಾವು ಕೊಡ್ತಾ ಇರೋದು 13 ರೂಪಾಯಿ ಟನ್ನು. ಓಕೆ. ಅದು ವಿತೌಟ್ ಟ್ರಾನ್ಸ್ಪೋರ್ಟ್, ಎಲ್ಲ ವಿತೌಟ್ ಟ್ರಾನ್ಸ್ಪೋರ್ಟ್. ಬಟ್ ಟ್ರಾನ್ಸ್ಪೋರ್ಟ್ ಅವ್ರು ಬೇಕು, ಜಾಸ್ತಿ ಕ್ವಾಂಟಿಟಿ ಇದ್ದರೆ ನಾವು ಟ್ರಾನ್ಸ್ಪೋರ್ಟ್ ಸಹ ಅರೇಂಜ್ ಮಾಡಿ, ಟ್ರಾನ್ಸ್ಪೋರ್ಟ್ ಸಹ ನಾವೇ ಬೇರ್ ಮಾಡಿ ಕಳಿಸ್ತೀವಿ. ಓಕೆ. ಈ ಎರೆಹುಳಗಳ ಗೊಬ್ಬರ ಅದು ಸೇಮೇ. ಎರೆಹುಳ ಗೊಬ್ಬರ ಬೇಸ್ ಮೆಟೀರಿಯಲ್ ಎರೆಹುಳ ಗೊಬ್ಬರ. ಈಗ ರೈತರು ಕೆಲವೊಂದು ನಮ್ಗೆ ಎರೆಹುಳ ಗೊಬ್ಬರನೇ ಬೇಕು, ಮೈಕ್ರೋಬೆಲ್ ಕಂಪೋಸ್ಟ್ ಬೇಡ ಅಂತ ಹೇಳ್ತಾರೆ. ಸೊ ಅವ್ರಿಗೋಸ್ಕರ ಅದು ಎರೆಹುಳ ಗೊಬ್ಬರನು ಅದೇ ದುಡ್ಡಲ್ಲಿ ಕೊಡೋದು, ಅಂದರೆ ಅದೇ ಅಮೌಂಟಲ್ಲಿ ಕೊಡೋದು. 13 ರೂಪೀಸ್ ಎನ್ರಿಷ್ಟು. ಓಕೆ. ಒನ್ಲಿ ಎರೆಹುಳ ಗೊಬ್ಬರ ಬೇಕಾದ್ರೆ 10 ರೂಪಾಯಿ ಕೊಡಿ. 10 ರೂಪಾಯಿ ಕೊಡ್ತೀರಾ? ಸೊ ಸೂಪರ್ ಸರ್. ವೀಕ್ಷಕರೇ, ಸೊ ನಾವು ಎಲ್ಲ ಒಂದು ವಿಚಾರಗಳನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ ಅಂತ ನಾವು ತಿಳ್ಕೊಳ್ತೀವಿ. ಭೂಭಾಗ್ಯ ಪ್ರೈವೇಟ್ ಲಿಮಿಟೆಡ್ ಏನಿದೆ, ಚಿಕ್ಕರಕುಣಿ ಅಲ್ಲ ಸರ್? ಚಿಕ್ಕರಕುಣಿ, ಕುಂದಗೋಳ ತಾಲೂಕು, ಧಾರವಾಡ ಜಿಲ್ಲೆ. ಸೊ ಇವರ ಫೋನ್ ನಂಬರು ಮತ್ತು ಲೊಕೇಶನ್, ಆ ಡೀಟೇಲ್ಸನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರಿಗಾರು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ಇನ್ನೂ ಹೆಚ್ಚಿನ ಮಾಹಿತಿ ಬೇಕು, ಇಲ್ಲೇ ಬಂದ್ಬಿಟ್ಟು ನೋಡಿ ತಗೊಳ್ತೀನಿ, ಅವರು ಸರ್ ಹೇಳ್ದಂತೆ ನೋಡಿ ತಗೊಳ್ತೀನಿ, ಅಥವಾ ಬೇರೆ ಇನ್ನೇನಾದರೂ ಗೊಬ್ಬರ ತಯಾರಿಕೆ ಬಗ್ಗೆ ಏನಾದ್ರು ಡೌಟ್ಸ್ ಇತ್ತು, ಇಂಥವೇನೇ ಇದ್ದರೂ ಕೂಡ ಕಾಲ್ ಮಾಡಿ ಖುದ್ದಾಗಿ ಭೇಟಿ ಕೊಟ್ಟಾಗ ಖಂಡಿತವಾಗ್ಲೂ ಸಚಿನ್ ಸರ್ ಅವರ ಸಮಯವನ್ನು ನಿಮಗೆ ಮೀಸಲಿಡ್ತಾರೆ ಅಂತ ನಾನು ತಿಳ್ಕೊಳ್ತೀನಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು.